ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಲ್ಯದ ಪುಡಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆಬೇಳೆ 1 ಪಾವು, ಧನಿಯಾ 3/4 ಪಾವು ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಗಸಗಸೆ 3 ಸ್ಪೂನು, ಉದ್ದಿನಬೇಳೆ 1-2 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ ಎಲ್ಲ ಒಂದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ಎಣ್ಣೆಯನ್ನು ಹಾಕ್ಕೊಳ್ಳೋದು ಬೇಡ, ಹಾಗೆ ಹುರ್ಕೊಂಡ್ರಾಯ್ತು. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಎಲ್ಲದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ನಂತರ ಕೊತ್ತಂಬರಿ ಬೀಜ ಹುರ್ಕೊಳ್ಳೋಣ. ಇದನ್ನು ಎಲ್ಲ ಒಂದೊಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಆಮೇಲೆ ಉದ್ದಿನಬೇಳೆ 3 ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ, ಅದನ್ನು ಹುರ್ಕೋಬೇಕು. ಚಕ್ಕೆ, ಲವಂಗ, ಇದು ಮೊಗ್ಗು ಮತ್ತು ಗಸಗಸೆ ಇದಿಷ್ಟನ್ನು ಹುರ್ಕೋಬೇಕು. ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೋಡಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಫಸ್ಟು ಈ ಥರ ಆಗುತ್ತೆ ಮಿಕ್ಸಿ. ಇದಾದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಇದನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನಿಯಾ ಹಾಕ್ಕೊಳ್ಳಿ. ಧನಿಯಾನೂ ತರಿಯಾಗಿ ರುಬ್ಕೊಳ್ಳಿ. ಈ ಬಾತ್ ಪುಡಿನ ನೀವು ಅನ್ನಕ್ಕಾರು ಕಲಿಸ್ಕೋಬೋದು, ಇಲ್ಲ ಹಾಗೆ ಪಲ್ಯ ಮಾಡ್ಕೊಂಡಾರು ಉಪಯೋಗಿಸ್ಕೋಬೋದು. ನೋಡಿ, ಈಗ ಈ ಥರದ್ದೆಲ್ಲ ಆಯಿತು. ಇವಾಗ ಚಕ್ಕೆ, ಲವಂಗ ಎಲ್ಲದನ್ನು ಪುಡಿ ಮಾಡ್ಕೊಳ್ಳೋಣ. ಎಲ್ಲದು ಪುಡಿ ಆದಮೇಲಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಈ ಥರ ಅದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಇಡಿ. ಈ ಥರ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.